ನಮಸ್ಕಾರ ವೀಕ್ಷಕರೇ, ಭಕ್ತಿಯಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪ್ರಜ್ಞಾ ಒಡಿಲ್ನಾಳ. ಇವತ್ತು ನಾವೊಂದು ವಿಶೇಷವಾದ ಸನ್ನಿಧಿಗೆ ಬಂದಿದ್ದೇವೆ ಅಂತ ಹೇಳ್ಬೋದು. ಯಾಕಂದ್ರೆ ಪಲ್ಲತ್ತಡ್ಕದಲ್ಲಿರುವ ಈ ಕ್ಷೇತ್ರ ಭಕ್ತರ ಪಾಲಿಗೆ ಒಂದರ್ಥದಲ್ಲಿ ವಿಶೇಷವಾದ ವರವನ್ನ ಕರುಣಿಸುವ ತಾಣ ಇದ್ದ ಹಾಗೆ. ಸಹಸ್ರಾರು ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಇತ್ತ ಆಗಮಿಸ್ತಾರೆ. ತುಳುನಾಡಿನ ಕಾನತ್ತೂರು ಅಂತ ಅಭಿಧಾನದಿಂದ ಹೆಸರಿಂದ ಕೂಡ ಈ ಕ್ಷೇತ್ರವನ್ನ ಕರೀತಾರೆ. ಹಾಗಾದ್ರೆ ಆ ಕ್ಷೇತ್ರ ಯಾವುದು? ಈ ಕ್ಷೇತ್ರದ ಮಹಿಮೆ ಏನು? ಇಲ್ಲಿರುವ ದೇವಿಯ ಕಾರುಣಿಕದ ಶಕ್ತಿ ಏನು? ಎಲ್ಲವನ್ನ ಹೇಳ್ತೇವೆ ಇಂದಿನ ಕಾರ್ಯಕ್ರಮದಲ್ಲಿ. ಹೌದು, ಇವತ್ತು ನಮ್ಮ ಭಕ್ತಿಯಾನದಲ್ಲಿ ಕಂಗೊಳಿಸುತ್ತಿರುವ ಆಲಯವೇ ಕೆಯೂರಿನ ಪಲ್ಲತ್ತಡ್ಕದಲ್ಲಿರುವ ಶ್ರೀ ಹೊಸಮ್ಮ ದೇವಸ್ಥಾನ. ಬನ್ನಿ, ಹೊಸಮ್ಮ ದೇವಸ್ಥಾನದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ದೇವಾರಾಧನೆ ತುಳುನಾಡಿನ ವಿಶಿಷ್ಟ ಆರಾಧನಾ ಪರಂಪರೆಯಾಗಿದೆ. ಕಣ್ಣಿಗೆ ಕಾಣದ ದೈವಗಳು ಕಟ್ಟಿದ ಕಲಾವಿದನಲ್ಲಿ ಮೈದುಂಬಿ ಬಂದು ಹರಸುತ್ತವೆ ಎಂಬುದು ತುಳುವರ ಭದ್ರ ನಂಬಿಕೆ. ಉತ್ತರದ ಕುಂದಾಪುರದಿಂದ ದಕ್ಷಿಣದ ಕಣ್ಣೂರಿನವರೆಗೆ ದೇವಾರಾಧನೆಯ ಹರಹು ಇದೆಯಾದರೂ ಪ್ರಾದೇಶಿಕ ಭಿನ್ನತೆಗಳು ಸಾಕಷ್ಟಿವೆ. ಹೀಗೆ ವಿವಿಧ ದೈವಗಳನ್ನು ಆರಾಧಿಸುತ್ತಿದ್ದ ಕುಟುಂಬವೊಂದರಲ್ಲಿ ಹೊಸದಾಗಿ ಸೇರ್ಪಡೆಯಾದ ದೈವವನ್ನ ಪೊಸಪ್ಪೆ ಅಥವಾ ಹೊಸಮ್ಮ ಅಂತ ಕರೆಯಲಾಗುತ್ತೆ. ದಕ್ಷಿಣ ಭಾಗದ ದೈವಾರಾಧನೆಯಲ್ಲಿ ಹೆಸರುವಾಸಿಯಾದ ಕ್ಷೇತ್ರವೇ ಪಲ್ಲತ್ತಡ್ಕದ ಶ್ರೀ ಹೊಸಮ್ಮ ದೇವಸ್ಥಾನ. ತುಳುನಾಡಿನ ಕಾಣತ್ತೂರು ಎಂಬ ಅಭಿಧಾನವಿರುವ ಈ ಕ್ಷೇತ್ರದಲ್ಲಿ ಹೊಸಮ್ಮ ದೇವಿ ಶರಣಾಗತರನ್ನ ರಕ್ಷಿಸಿ ದುಷ್ಟರನ್ನ ಶಿಕ್ಷಿಸುತ್ತಾಳೆಂಬ ನಂಬಿಕೆ ಬಲವಾಗಿದೆ. ಕ್ಷೇತ್ರಕ್ಕೆ ಬಂದು ಬೇಡಿದ ಸದುದ್ದೇಶದ ಕೋರಿಕೆಗಳನ್ನ ಹೊಸಮ್ಮ ಈಡೇರಿಸುತ್ತಾಳೆನ್ನುವ ನಂಬಿಕೆಯಿಂದಲೇ ಪಲ್ಲತ್ತಡ್ಕ ಕ್ಷೇತ್ರ ಮಾಡವಿನ ಬಳಿಯ ಪಲ್ಲತ್ತಡ್ಕ ಎಂಬ ಗ್ರಾಮದಲ್ಲಿರುವ ಈ ಆಲಯ ತುಳುನಾಡಿನ ಆರಾಧನಾ ಜಗತ್ತಿನ ಶಕ್ತಿಯ ಅದ್ಭುತವಾಗಿದೆ. ಸಾವಿರಾರು ಭಕ್ತರ ಆ ಒಂದು ಈಡೇರಿಕೆಯನ್ನು ನೆರವೇರಿಸುವಂಥ ಒಂದು ದೊಡ್ಡ ನಮ್ಮ ದಕ್ಷಿಣ ಕನ್ನಡ ಆಗಲಿ ಅಥವಾ ಉಡುಪಿ ಆಗಲಿ ಕಾಸರಗೋಡು ಆಗಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿಯ ತನ್ನ ಕಷ್ಟಗಳನ್ನು ಹೇಳುತ್ತಾ ತನಗೆ ಅಂದರೆ ಅವರವರ ಬೇರೆ ಬೇರೆ ಸಮಸ್ಯೆಗಳಿದ್ದರೆ ಅದನ್ನು ಹೇಳುತ್ತಾ ತನ್ನ ಸಂಕ್ರಮಣದ ಮೂಲಕ ಸೇವೆಯನ್ನು ಮಾಡುತ್ತಾ ಮುಂದಿನ ನೆಕ್ಸ್ಟಿನ ಸಂಕ್ರಮಣದಲ್ಲಿ ಅವರ ಈಡೇರಿಸುವಂಥ ಒಂದು ಕೆಲಸ ಇಲ್ಲಿ ಶ್ರೀ ಹೊಸಮ್ಮನ ಸನ್ನಿಧಿಯಲ್ಲಿ ಆಗ್ತದೆ. 40 ವರ್ಷಗಳ ಹಿಂದಿಂದ ಈ ದೇವಸ್ಥಾನ ಕಾಂತೋಜ್ ಅವರ ಒಟ್ಟಿಗೆ ಏನು ದೈವ ಬಂದು ಇಲ್ಲಿ ನೆಲೆಸಿದೆ ಅಂತ ಒಂದು ಪುರಾತನವನ್ನು ಕೇಳಿದ್ದೇವೆ. ಆ ನಂತರ ದಿವಸಗಳಲ್ಲಿ ಇಲ್ಲಿಯ ಅನುವಂಶಿಕರಾದಂತಹ ರಾಮಪ್ಪ ಪೂಜಾರಿಯವರು ಈ ದೇವಸ್ಥಾನದ ಆಗುಹೋಗುಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ನೇಮೋತ್ಸವದ ಬಗ್ಗೆ ಕಷ್ಟದಲ್ಲಿದ್ದುಕೊಂಡು ದೇವರ ಅನುಗ್ರಹದಿಂದ ಇದನ್ನು ನಡೆಸಿಕೊಂಡು ಬಂದಿದ್ದಾರೆ. ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟು, ಹಾಗೆ ಕಾಯಿಲೆಯನ್ನು ಕೆಲವು ಮಾರಕ ಕಾಯಿಲೆ ಗುಣ ಆಗದಂಥ ಕಾಯಿಲೆಯನ್ನು ತಾಯಿಯಲ್ಲಿ ಬೇಡಿಕೊಂಡಾಗ, ಮನಸಾರ ಪ್ರಾರ್ಥಿಸಿಕೊಂಡಾಗ ಅವರ ಆ ಕಾಯಿಲೆ ಕೂಡ ಗುಣವಾದ ಅನೇಕ ಉದಾಹರಣೆಗಳು ಇಲ್ಲಿ ಇವೆ.
ಬೇರೆ ಬೇರೆ ಕ್ಷೇತ್ರ, ಕೃಷಿ ಕ್ಷೇತ್ರ ಇರ್ಬೋದು, ಅವರ ಮನೆಯ ಕೆಲಸ ಆಗಿರ್ಬೋದು, ಮತ್ತು ಉದ್ಯೋಗ ಪ್ರಾಪ್ತಿ ಬಗ್ಗೆ ಉದ್ಯೋಗ ಪ್ರಾಪ್ತಿ ಬಗ್ಗೆ ಅವರು ಹೇಳಿದರೆ ತುಂಬ ಜನ ಉದ್ಯೋಗ ಪ್ರಾಪ್ತಿ ಕೂಡ ಆಗಿದೆ. ಮತ್ತು ಇಲ್ಲೊಂದು ವಿಶೇಷ ಏನಂದರೆ, ದೇವಿಯನ್ನು ಯಾರು ಭಕ್ತಿಪೂರ್ವಕವಾಗಿ ಇಲ್ಲಿ ದೇವಿಯ ಸೇವೆಯನ್ನು ಮಾಡ್ತಾರೋ, ಭಕ್ತಿಪೂರ್ವಕವಾಗಿ ದೇವಿಯನ್ನು ಯಾರು ನೆನೆದು ಆ ಕೆಲಸವನ್ನು ಮುಂದೆ ಮಾಡ್ತಾರೋ, ಬಹುಶಃ ಅವರಿಗೆ ಏನು ಕೆಲಸಗಳಾಗಬೇಕು ಆ ಕೆಲಸ ಕಾರ್ಯಕ್ರಮವನ್ನು ದೇವಿ ಈಡೇರಿಸುವಲ್ಲಿ ಆದಷ್ಟು ಬೇಗ ಅವರ ಕಷ್ಟ ಕಾರ್ಪಣೆಗೆ ಸ್ಪಂದಿಸಿ ದೇವರು ಈಡೇರಿಸಿದ ಉದಾಹರಣೆಗಳು ತುಂಬ ಇದೆ. ಪೂರ್ವಾಭಿಮುಖವಾಗಿರುವ ಹೊಸಮ್ಮ ದೇವಸ್ಥಾನಕ್ಕೆ ಕಲಾತ್ಮಕವಾದ ಕಾಷ್ಟಶಿಲ್ಪದ ಕೀರ್ತಿಮುಖವಿದೆ. ಈಶಾನ್ಯ ದಿಕ್ಕಿನಲ್ಲಿ ಬಾವಿಯೊಂದನ್ನು ನಿರ್ಮಿಸಲಾಗಿದೆ. ದೇವಸ್ಥಾನಕ್ಕೆ ಸುತ್ತುಪೌಳಿ ನಿರ್ಮಿಸಿದ್ದು, ಮುಂಭಾಗದ ಪ್ರವೇಶ ದ್ವಾರದಲ್ಲಿ ಕಾಂಕ್ರೀಟ್ನಿಂದ ನಿರ್ಮಿಸಿದ ಗೋಪುರವಿದೆ. ತ್ರಿಶೂಲ, ಡಮರುಗಳನ್ನು ಧರಿಸಿರುವ ಚತುರ್ಭುಜಳಾದ ಪಾರ್ವತಿ ದೇವಿ ಪದ್ಮಾಸನದಲ್ಲಿ ಕುಳಿತಿರುವ ಬಿಂಬವನ್ನು ಗೋಪುರದಲ್ಲಿ ನಿರ್ಮಿಸಲಾಗಿದೆ. ದೇವಸ್ಥಾನದ ಪೌಳಿಗೆ ಗ್ರಾನೈಟ್ ಹಾಗೂ ಅಂಗಣಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದೆ. ದೇವಸ್ಥಾನದ ಹಿಂದೆ ಎಡಭಾಗದಲ್ಲಿ ತರವಾಡು ಮನೆ ಇದ್ದು, ಇದರಲ್ಲಿ ವರ್ಣಾರ ಪಂಜುರ್ಲಿ, ಕಲ್ಲುಡ್ಡಿ, ಕಲ್ಲರದ ಗುಳಿಗ ದೇವಗಳ ಭಂಡಾರವಿದೆ. ಕ್ಷೇತ್ರದ ಆಗ್ನೇಯ ಭಾಗದಲ್ಲಿ ಓರಿಮಾಣಿ ಗುಳಿಗನ ಸಾನ್ನಿಧ್ಯವನ್ನು ನಿರ್ಮಿಸಲಾಗಿದೆ. ಪೂರ್ವ ಆಗ್ನೇಯದಲ್ಲಿ ನಾಗಶಿಲಾ ಬಿಂಬವನ್ನು ಪ್ರತಿಷ್ಠಾಪಿಸಲಾಗಿದೆ. ಕ್ಷೇತ್ರದ ಎಡಭಾಗದ ವಿಶಾಲ ಪ್ರದೇಶದಲ್ಲಿ ಹೊಸಮ್ಮ ದೈವದ ನೇವಾದಿ ಪರ್ವಗಳು ನಡೆಯುತ್ತವೆ. ಇಲ್ಲಿರುವ ವನದ ಮುಂಭಾಗದ ಕಟ್ಟೆಯಲ್ಲಿ ಉತ್ಸವದ ವೇಳೆ ಹೊಸಮ್ಮನ ಮೊಗದಲ್ಲಿ ಆಯುಧಾದಿಗಳನ್ನಿರಿಸಲಾಗುತ್ತದೆ. ಮೈದಾನದ ಪೂರ್ವ ದಿಕ್ಕಿನಲ್ಲಿ ಬಲಿಸ್ತಂಭವಿದ್ದು, ಗಂಡಗಣಗಳಿಗೆ ರಕ್ತತರ್ಪಣ ನೀಡುವ ಸ್ಥಳವಾಗಿದೆ. ದೇವಸ್ಥಾನದ ಹಿಂಭಾಗದಲ್ಲಿ ಬಲಭಾಗಕ್ಕೆ ಕ್ಷೇತ್ರದ ಬಸವನಹಟ್ಟಿಯನ್ನು ನಿರ್ಮಿಸಲಾಗಿದ್ದು, ಆಲಯದ ತುಂಬೆಲ್ಲ ಭಕ್ತಿ ನೆಲೆಸಿರುತ್ತೆ. ಈ ದೇವಸ್ಥಾನದ ವಾರ್ಷಿಕ ನೇಮವು ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದ್ದು, ಸ್ನಾನದ ವಿಧಿ ಪೂರೈಸಿದ ದೈವ ಕಲಾವಿದ ಕೊಡಿಯಡಿಯ ಮುಂದೆ ನಿಂತು ಬೀರ ಹೇಳುತ್ತಾನೆ. ಅನಂತರ ಬಳಿಯಲ್ಲಿ ಸುತ್ತಿಟ್ಟ ಆಳೆತ್ತರದ ಕದಿಕೆಯ ಒಳಗೆ ಪ್ರವೇಶಿಸಿ ದೈವದ ವೇಷಭೂಷಣವನ್ನು ಧರಿಸ್ತಾನೆ. ಈ ದೃಶ್ಯವನ್ನು ಜನರು ನೋಡಬಾರದೆಂಬ ನಂಬಿಕೆ ಇದೆ. 1-1.5 ಗಂಟೆಯ ಅವಧಿಯಲ್ಲಿ ಸಹಾಯಕನೊಂದಿಗೆ ದೈವ ವೇಷ ಧರಿಸಿ ಹೊರಬರುವ ಕಲಾವಿದ ಪ್ರಾರಂಭಿಕ ವಿಧಿಗಳನ್ನು ನಿರ್ವಹಿಸಿ ಬಳಿಕ ನೆಲಕ್ಕುರುಳಿ ಬಲಿಕುಂಡಕ್ಕೆ 3 ಸುತ್ತು ಪ್ರದರ್ಶನೆ ಬಂದು ಗಗ್ಗರ ಸ್ವೀಕರಿಸುತ್ತಾನೆ. ಮಾತಿಲ್ಲದೆ ಮೂಕಾಭಿನಯದಲ್ಲೇ ನೆಲದಲ್ಲಿ ಮಂಡಿಯೂರುತ್ತಾ ಕೂರುತ್ತಾ ತಾಸುಗಟ್ಟಲೆ ನಿರ್ವಹಿಸುವ ಪಲ್ಲತ್ತಡ್ಕದ ಹೊಸಮ್ಮನ ಗಗ್ಗರ ದಚ್ಚಿ ಅಪರೂಪದ್ದಾಗಿದೆ. ಗಗ್ಗರ ಧರಿಸಿದ ಬಳಿಕ ಎದ್ದು ನಿಂತು ಕಲ್ಪವೃಕ್ಷದ ಅವತಾರವನ್ನು ತೋರಿಸಲಾಗುತ್ತೆ. ಸುಲಿದ ತೆಂಗಿನಕಾಯಿಯನ್ನ ದೈವ ಕಲಾವಿದ ಎದೆಗೆ ಬಡಿದುಕೊಂಡು ಮಾಡುವ ನರ್ತನಾಭಿನಯ ಇದರಲ್ಲಿರುತ್ತೆ. ಬಳಿಕ ದೊಂದಿ ಹಿಡಿದು ಅಗ್ನಿ ಆಹಾರ ಸ್ವೀಕರಿಸಿದ ಮೇಲೆ ತಲೆಗೆ ಕದಿರ್ಮುಡಿ ಕಟ್ಟಿ ಹೆಗಲಲ್ಲಿ ಜೋಳಿಗೆ, ಕೈಗಳಲ್ಲಿ ಬೆತ್ತ, ತ್ರಿಶೂಲ, ಕಡ್ತಲೆ, ದೊಂದಿ, ಘಂಟಾಮಣಿ ಮೊದಲಾದ ಆಯುಧಾದಿಗಳನ್ನು ಹಿಡಿದು ಹೊಸಮ್ಮ ಅಭಯ ನೀಡುತ್ತಾಳೆ. ಅನಂತರ ದೇವಗಿರಿಯ ಪಂಚಕಜ್ಜಾಯದ ಬಾರನೆ ಸ್ವೀಕರಿಸಿ ಬಲಿಕಲ್ಲಿನ ಬಳಿ ಬಂದು ಗಂಡಗಣಗಳಿಗೆ ರಕ್ತಾವರ ಒಪ್ಪಿಸಿ ಇಂಡಿ ಹಾರಿಸಿ ದೇವಸ್ಥಾನಕ್ಕೆ 3 ಸುತ್ತು ಬಲಿ ಬಂದು ಅನುವಂಶೀಯ ಆರಾಧಕ ಕುಟುಂಬಸ್ಥರಿಗೆ ಬೂಳೆ ನೀಡಲಾಗುತ್ತೆ. ತರವಾಡು ಮನೆಯ ಮುಂಭಾಗದಲ್ಲಿ ಹೊಸಮ್ಮನಿಗೆ ಬೆಳ್ಳಿ ತಂಬಿಗೆಯಲ್ಲಿ ಹಾಲು ಸಮರ್ಪಿಸಿ ಕಂಚಿಕಲ್ಲಿಗೆ ತೆಂಗಿನಕಾಯಿ ಒಡೆಯುವುದರೊಂದಿಗೆ ನೇಮ ಮುಕ್ತಾಯವಾಗುತ್ತೆ. ಅಂದಿನ ರಾತ್ರಿ ತರವಾಡು ಮನೆಯ ದೈವಗಳಿಗೆ ನೇಮ ನಡೆಯುತ್ತದೆ. ದೈವಭಕ್ತೆ ದೇಯಿ ಎಂಬ ಮಹಿಳೆಯ ಅನನ್ಯ ಭಕ್ತಿಗೆ ಮೆಚ್ಚಿ ಈ ದೈವವು ಬಂಟ್ವಾಳ ತಾಲೂಕು ಬಾಕಿಲ ತರವಾಡು ಮನೆಯಿಂದ ಹಿಂಬಲಿಸಿ ಬಂತೆಂದು ಕ್ಷೇತ್ರದ ಭಕ್ತರು ನಂಬಿದ್ದಾರೆ. ಬಿಲ್ಲವ ಜಾತಿಯ ಸಾಲಿಯಾನ್ ಬಳಿಯ ತರವಾಡು ಮನೆಯಾದ ಬಾಕಿಲದಿಂದ ಪತಿ ಮರಣವನ್ನಪ್ಪಿದಾಗ ದೇಯಿಯು ಆ ಕಾಲದ ಅಳಿಯಕಟ್ಟಿನ ಪದ್ಧತಿಯಂತೆ ತವರು ಮನೆಗೆ ಹೊರಟರು. ಆಗ ಗಂಡನ ಮನೆಯವರು ದೇಯಿಯವರ ಗಂಡ ಕುಳಿತುಕೊಳ್ಳುತ್ತಿದ್ದ ಮರದ ಮಣೆಯನ್ನು ಆತನ ನೆನಪಿಗಾಗಿ ಜೊತೆಗೆ ಒಯ್ಯುವಂತೆ ಹೇಳಿದರಂತೆ.
ಮಣೆಯನ್ನೆತ್ತಿಕೊಂಡು ದೇವನಾಮ ಸ್ಮರಣೆ ಮಾಡುತ್ತಾ ತವರು ಮನೆಗೆ ಬಂದ ದೇವಿಯವರ ಜೊತೆಗೆ ದೈವವು ಅಲೌಕಿಕದಲ್ಲಿ ಹಿಂಬಾಲಿಸಿತು. ಮನೆಯಲ್ಲಿ ದೈವ ಸಂಬಂಧಿ ನಿಮಿತ್ತಗಳು ಕಂಡು ಬಂದಾಗ ಜೋಯಿಸರಲ್ಲಿ ಪ್ರಶ್ನೆ ಇಡಲಾಯಿತು. ನೊಂದ ಹೆಣ್ಣಿಗೆ ಬೆಂಗಾವಲಾಗಿ ಬಂದ ದೈವವನ್ನ ಆರಾಧಿಸಬೇಕೆಂಬ ಸೂಚನೆಯಾಗಿ ಆ ಮನೆಯಲ್ಲಿ ಹೊಸಮ್ಮನಿಗೆ ಅಗೇಲು ಸೇವೆ ನೀಡಿ ಮನೆ ಬದಲಿಸಬೇಕಾದ ಸಂದಿಗ್ಧತೆ ಬಂದಾಗ ಪಲ್ಲತ್ತಡ್ಕಕ್ಕೆ ಬಂದು ಆರಾಧನೆ ಮಾಡುತ್ತಾ ಕೋಲ ನೀಡಲಾಗುತ್ತಿದೆ. ಪ್ರತಿ ತಿಂಗಳು ಸಂಕ್ರಮಣದ ದಿವಸ ಬಾಗಿಲು ತೆರೆಯುತ್ತದೆ. ಅಂದರೆ ದೈವಸ್ಥಾನದ ಬಾಗಿಲು ಯಾವಾಗಲೂ ತೆರೆದಿರ್ತದೆ. ಅದರ ಗರ್ಭಗುಡಿಯ ಬಾಗಿಲು ಸಂಕ್ರಮಣ ದಿವಸ ತೆಗೆದು ತಂತ್ರಿವಾರ್ಯರ ಮೂಲಕ ಪೂಜಾ ಕಾರ್ಯಕ್ರಮ ನಡೆದು ನಂತರ ಭಕ್ತರ ಆ ಸಮಸ್ಯೆಯಲ್ಲೂ ಪ್ರಾರ್ಥನೆ ಸ್ಟಾರ್ಟ್ ಆಗ್ತದೆ. ಇವಾಗಲೇ ಸಾಧಾರಣ ಪ್ರತಿ ಸಂಕ್ರಮಣದ ದಿವಸ ಅನ್ನದಾನ ಸಂತರ್ಪಣೆ ಆಗ್ತದೆ. 3-4 ವರ್ಷಗಳು ಅನ್ನದಾನದ ಸೇವಾಕರ್ತರು ಇಲ್ಲಿ ಬುಕ್ಕಿಂಗ್ ಮಾಡಿದ್ದಾರೆ. ವರ್ಷದಲ್ಲಿ ಒಂದು ನೇಮೋತ್ಸವ ಅಂತ ಕಾರ್ಯಕ್ರಮ ಆಗ್ತದೆ. ಆ ನೇಮೋತ್ಸವದ ಕಾರ್ಯದಲ್ಲಿ ಸಾವಿರಾರು ಎಷ್ಟು ಪರ ಊರಿಂದ ಬಂದು ಆ ನೇಮೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಗಣೇಶೋತ್ಸವ ಹಾಗೆ ನಮ್ಮ ಅಷ್ಟಮಿ ಕಾರ್ಯಕ್ರಮವನ್ನು ಇಲ್ಲಿನ ಯುವಕರು ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ದಿವಸ ಹೋದಾಗೆ ಬಹುಶಃ ಹೆಚ್ಚೆಚ್ಚು ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇವತ್ತು ಏನು ನಮ್ಮ ದೇಶಕ್ಕೆ ಬಂದಂಥ ಮಹಾಮಾರಿ ಕೊರೋನಾದಿಂದಾಗಿ ಇವತ್ತು ಈ ನೇಮೋತ್ಸವ ಇವತ್ತು ಮಾಡಲಿಕ್ಕೆ ಕಷ್ಟಸಾಧ್ಯ ಆದ ಸಂದರ್ಭದಲ್ಲಿ ನಾವೀಗ ಅದಕ್ಕೆ ದೇವರಿಗೆ ತಂಬಿಲ ನಮ್ಮ ತಂತ್ರ ಮುಖಾಂತರ ಒಂದು ತಂಬಿಲ ಸೇವೆಯನ್ನು ಮಾಡುವ ಮುಖಾಂತರ ಈ ವರ್ಷಕ್ಕೆ ನಾವು ಸೀಮಿತವಾಗಿ ಇದನ್ನು ಮಾಡುವಂಥ ಒಂದು ಅನಿವಾರ್ಯತೆ ನಮಗೆ ಬಂದಿದೆ. ಭಾಳ ನಮಗೆ ಬೇಸರ ಆಗ್ತಾ ಉಂಟು. ಆದರೆ ಮುಂದಿನ ದಿನ ದೇವರ ಅನುಗ್ರಹದಿಂದ ಇವತ್ತು ದೇವರ ಅನುಗ್ರಹ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡುವಾಗೆ ಖಂಡಿತ ಅದು ಆಗ್ತದೆ. ದೇವರ ನೇಮೋತ್ಸವ ನಿಲ್ಲುವುದಿಲ್ಲ ಎಂಬ ಮಾತು ಇದಕ್ಕೆ ನಂಬಿಕೆ ಕೂಡ ದೇವರ ಅನುಗ್ರಹ ನಮಗೆ ಇದೆ ಅಂತ ಹೇಳೋ ಮಾತನ್ನು ಹೇಳುತ್ತಾ ಪ್ರತಿ ಸಂಕ್ರಮಣಕ್ಕೂ ಇಲ್ಲಿ ದಾನಿಗಳಿರ್ತಾರೆ. ಬಹುಶಃ ಇವತ್ತು ಸಾಧಾರಣ ಇನ್ನೂ 4 ವರ್ಷಗಳವರೆಗೆ ಇಲ್ಲಿ ಅನ್ನದಾನ ಬುಕ್ಕಿಂಗ್ ಆಗಿದೆ. ಅಂದರೆ ಪ್ರತಿ ಸಂಕ್ರಮಣದ ಅನ್ನದಾನವು ಇವತ್ತು ಬುಕ್ಕಿಂಗ್ ಆಗಿದೆ. ಇನ್ನೂ ಕೂಡ ಭಕ್ತರು ಅನೇಕ ಜನರು ಸೇವೆ ಮಾಡುವಲ್ಲಿ ಈಗ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮ ಈ ನೇಮೋತ್ಸವದ ದಿವಸ ಬಹುಶಃ ಇಲ್ಲಿಗೆ ಸಾವಿರಾರು ಅಂದರೆ 1000 ಜನ 10-15 ಸಾವಿರ ಭಕ್ತರು ಇಲ್ಲಿ ಬಂದು ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ಆ ನೇಮೋತ್ಸವದಲ್ಲಿ ಭಾಗಿಯಾಗ್ತಾರೆ. ಬಹುಶಃ ಒಂದು 10-15 ಸಾವಿರ ಜನಕ್ಕೆ ಇಲ್ಲಿ ಅನ್ನದಾನ ಆಗುವ ಸಂದರ್ಭ ಕೂಡ ಇವೆ. ಬಹುಶಃ ಇಲ್ಲಿ ಬರಲಿಕ್ಕೆ ಅಂದರೆ ಈ ಮಾರ್ಗದ ಸ್ವಲ್ಪ ಅಂದರೆ ಈ ಮಾರ್ಗ ಸ್ವಲ್ಪ ಇಕ್ಕಟ್ಟಾಗಿರುವ ಕಾರಣ ಮತ್ತು ಮಾರ್ಗ ಸ್ವಲ್ಪ ದುರಸ್ತಿ ಆಗಬೇಕಿದ್ದ ಕಾರಣ ನಾವು ಮಾನ್ಯ ಶಾಸಕರಲ್ಲಿ ಇಲ್ಲಿನ ತಾಲೂಕು ಪಂಚಾಯತಿರಲ್ಲಿ ಮತ್ತು ಪಂಚಾಯತ್ನಲ್ಲಿ ಕೇಳಿಕೊಂಡಾಗ ಬಹುಶಃ ನಮ್ಮ ಮಾನ್ಯ ಶಾಸಕರಾದ ಸಂಜೀವ ಮಠಂದೂರವರು ಇಲ್ಲಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ತಾಲೂಕು ಪಂಚಾಯತ್ನ ಸದಸ್ಯರಾದ ಭವನಚಂದ್ರವರು ಕೂಡ ಅನುದಾನ ಕೊಟ್ಟಿದ್ದಾರೆ. ಪಂಚಾಯತ್ನವರು ಕೂಡ ಅನುದಾನ ಕೊಡೋ ಮೂಲಕ ಇನ್ನೂ ಸ್ವಲ್ಪ ಇನ್ನು ಮಧ್ಯೆಯಲ್ಲೂ ಕೂಡ ಮಾರ್ಗ ದುರಸ್ತಿಗೆ ಬಾಕಿ ಇದೆ. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಮೊನ್ನೆ ಬಂದು ಕೆಲವು ಕಾಮಗಾರಿಯಲ್ಲಿ ಉದ್ಘಾಟನೆ ಮಾಡಿ ಈ ಮಾರ್ಗವನ್ನು ಪೂರ್ತಿ ಮಾಡುವ ಜವಾಬ್ದಾರಿಯನ್ನು ಅವರು ತಗೊಂಡು ಇಲ್ಲಿವರೆಗೆ ಮಾರ್ಗವನ್ನು ಪೂರ್ತಿ ಪಲ್ಲತ್ತಡ್ಕ ಫ್ರೆಂಡ್ಸ್ ಸದಸ್ಯರು ಪ್ರತಿ ಕಾರ್ಯದಲ್ಲೂ ಲವಲವಿಕೆಯಿಂದ ಪಾಲ್ಗೊಂಡು ಇಲ್ಲಿನ ಭಕ್ತಿ ಕಾರ್ಯಗಳಿಗೆ ಜೊತೆಯಾಗುತ್ತಾರೆ. ಇಲ್ಲಿಯ ಯುವಕರ ತಂಡ ಇದೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ನಾನು. ಯಾಕೆಂದರೆ ಇಲ್ಲಿ ನಡೆಯುವಂತಹ ಉತ್ಸವ ಇರ್ಬೋದು, ಸಂಕ್ರಮಣ ಇರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮ ಇರ್ಬೋದು, ಇಲ್ಲಿಗೆ ಕಣ್ಣಿಗೆ ಕಾಣದ ಹಾಗೆ ಕೆಲಸ ಮಾಡುವವರು ಇಲ್ಲಿಯ ಯುವಕರು. ಸುಮಾರು 40ರಿಂದ 45 ಜನರ ತಂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದೆ. ಯಾಕೆಂದರೆ ತನ್ನ ತಾಯಿಯ ಸೇವೆಯೆಂದು ಇಲ್ಲಿ ಮಾಡುತ್ತಿರುವಂತಹ ಕೆಲಸ ಅದು ಹೇಗೆಂದರೆ ಸುಮಾರು ವರ್ಷಗಳ ಹಿಂದೆಯಿಂದ ಪ್ರಾರಂಭ ಆಗಿದೆ. ಹಾಗೆಯೇ ನಾವು ಇದನ್ನು ಇನ್ನೂ ಒಂದು ಹಂತಕ್ಕೆ ತೆಗೆದುಕೊಂಡು ಹೋದಾದರೆ ಸುಮಾರು 2015ನೇ ಇಸವಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎನ್ನುವ ಕಾರ್ಯಕ್ರಮವನ್ನು ಶುರು ಮಾಡಿದ್ದೆವು.
ಇದು ಸತತ 5 ವರ್ಷಗಳಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲರಿಗಿಂತಲೂ ನಾವು ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಸುತ್ತಮುತ್ತಲಿಗೆ ಹೆಚ್ಚು ವಿಜೃಂಭಣೆಯಿಂದ ಕೂಡ ಕಂಡು ಬಂದಿದೆ. ಅದೇ ರೀತಿ ಈ ಪಲ್ಲದರ್ಕದ ಸುತ್ತಮುತ್ತ ನಿವಾಸಿ ಹಾಗೂ ಪರ ಊರಿನವರಿಗೂ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಕೂಡ ಮಾಡಿದ ಹಾಗೆ ಕಾಣ್ತಾ ಇದೆ. ಇದಕ್ಕೆಲ್ಲ ಶಕ್ತಿ ನಮ್ಮ ಯುವಕರ ತಂಡ ಶ್ರೀ ಹೊಸಮ್ಮ ಫ್ರೆಂಡ್ಸ್ ಪಲ್ಲದರ್ಕ. ಹೊಸಮ್ಮ ಫ್ರೆಂಡ್ಸ್ ಪಲ್ಲದರ್ಕ ಅಂದರೆ ಇಲ್ಲಿಯ ಕುಟುಂಬಸ್ಥರ ಸದಸ್ಯರು, ಅದರ ಜೊತೆಗೆ ಇಲ್ಲಿನ ಸುತ್ತಮುತ್ತ ತಂಡದ ಸದಸ್ಯರು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಂಡದ ಸಂಖ್ಯೆ ಹೆಚ್ಚಾಗ್ತಿದೆ. ಯಾಕೆಂದರೆ ಇಲ್ಲಿನ ಕಾರ್ಯ, ಯುವಕರ ಕೆಲಸ ಇದನ್ನೆಲ್ಲ ನೋಡಿ ನಾವು ಕೂಡ ನಮ್ಮ ತಂಡಕ್ಕೆ ಸೇರ್ತೇವೆ ಅನ್ನೋ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ 45ರಿಂದ 50 ನೋಡಿದ್ರಲ್ಲ ವೀಕ್ಷಕರೇ, ಕಾರುಣಿಕವನ್ನ ಮೆರೆದುಕೊಂಡು ಬಂದಿರುವ ಪಲ್ಲಡ್ಕದ ಶ್ರೀ ಹೊಸಮ್ಮ ದೇವಸ್ಥಾನದ ಮಹಿಮೆಯನ್ನ ಮತ್ತಷ್ಟು ವಿಶೇಷ ದೇವಸ್ಥಾನಗಳ ವಿಶೇಷ ಸಂಚಿಕೆಯೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಝೂಮ್ ಇನ್ ಟಿವಿ.